ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್. ಇಲ್ಲಿ 2 ಕಾರ್ಡನ್ನ ನಾನು ಶಫಲ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ 2 ಕಾರ್ಡಲ್ಲಿ ಯಾವುದಾದ್ರು ಒಂದು ಕಾರ್ಡನ್ನು ಪಿಕ್ ಮಾಡಿ. ಯಾರಿಗೆ ಕಾರ್ಡ್ ಪಿಕ್ ಮಾಡೋಕ್ಕೆ ಡೌಟ್ ಬರ್ತಾ ಇದೆ ಅವರು ಸ್ಟೋನನ್ನು ಪಿಕ್ ಮಾಡ್ಬೋದು. ಇದು ಟೈಗರ್ ಐ ಸ್ಟೋನ್ ಆ್ಯಂಡ್ ಇದು ಮೂನ್ ಸ್ಟೋನ್. ಓಕೆ, ಇದರಲ್ಲಿ ಏನು ಕಾರ್ಡ್ ಇದೆ, ಈ ಕಾರ್ಡಲ್ಲಿ ಏನು ಗೈಡೆನ್ಸ್ ಇದೆ ನಿಮಗೆ ಅನ್ನೋದನ್ನು ತಿಳಿಸ್ತೀನಿ, ಲಾಸ್ಟಲ್ಲಿ ತಿಳಿಸ್ತೀನಿ, ಸರಿನಾ? ಆ್ಯಂಡ್ ಈಗ ಈ ಮಂತಲ್ಲಿ ಅಂದರೆ ಮೇ ಮಂತು 2024ನೇ ಇಸ್ವಿಲಿ ನಿಮಗಾಗಿ ಯೂನಿವರ್ಸಿಂದ ಡೌನ್ಲೋಡ್ಸ್ ಏನೆಲ್ಲ ಗಿಫ್ಟ್ ಬರ್ಬೋದು, ಬ್ಲೆಸ್ಸಿಂಗ್ಸ್ ಬರ್ಬೋದು, ನಿಮಗಾಗಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಏನು, ಡಿವೈನ್ ಬ್ಲೆಸ್ಸಿಂಗ್ಸ್ ಏನು, ಅಥವಾ ನಿಮ್ಮ ಪಾರ್ಟ್ನರಿಂದ ಏನಾದರೂ ಒಂದು ಮೆಸೇಜಸ್ ಇದೆಯಾ ಅನ್ನೋದನ್ನು ನೋಡೋಣ. ಯಾರು ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಿ? ಓಕೆ ನೋಡಿ, ನಿಮಗೆ ಇದು ಕಲೆಕ್ಟಿವ್ ರೀಡಿಂಗ್ ರೆಸನೇಟ್ ಆದರೆ ನೀವು ಇದನ್ನು ಕ್ಲೈಮ್ ಮಾಡ್ಕೋಬೋದು, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ಬೋದು. ಓಕೆ, ರೆಸನೇಟ್ ಆಗಿಲ್ಲ ಅಂದರೆ ಪೈಲ್ 2ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಿಮ್ಮ ಲೈಫಲ್ಲಿ ಏನು ಬರ್ತದೆ ಅನ್ನೋದನ್ನು ನೋಡೋಣ. ಡೌನ್ಲೋಡ್ಸ್ ಏನಿದೆ ನೋಡೋಣ. ಮೆಸೇಜಸ್ ಯೂನಿವರ್ಸಿಂದ, ಏಂಜಲ್ಸಿಂದ, ಅಥವಾ ನಿಮ್ಮ ಪಾರ್ಟ್ನರ್ಸಿಂದ, ಅಥವಾ ಫ್ರೆಂಡ್ಸಿಂದ, ನೀವು ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತಿದ್ದೀರಾ ಅವರಿಂದ, ಅಥವಾ ನೀವು ಯಾರಿಗಾರು ಏನಾದ್ರು ಮೆಸೇಜಸ್ ಹೇಳ್ತಾ ಇದ್ರೆ ಅದು ಏನು ಮೆಸೇಜು ಅನ್ನೋದನ್ನು ನೋಡೋಣ. ಓಕೆ, ಸೊ ಒಳ್ಳೆ ರೀತಿಯಲ್ಲಿ ಮೆಡಿಟೇಷನ್ ಮಾಡಿ, ಹಾಗೆಯೇ ಕಣ್ಮುಚ್ಕೊಂಡು ಯೂನಿವರ್ಸ್ ಹತ್ರ ಪ್ರೇ ಮಾಡಿ ನಿಮಗಾಗಿ ಏನು ಬರ್ತಾ ಇದೆ ಅಂತೇಳಿ ನೋಡೋಣ, ಸರಿನಾ? ಓಕೆ, ರಿಸೀವ್ ಪಾಸಿಟಿವಿಟಿ. ಓಕೆ, ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಎನರ್ಜಿ ಇದ್ದರೆ ಅದನ್ನು ರಿಲೀಸ್ ಮಾಡಬೇಕು. ಆ್ಯಂಡ್ ಪಾಸಿಟಿವಿಟಿ ಎನರ್ಜಿ ಯೂನಿವರ್ಸಿಂದ, ನಿಮ್ಮ ಏಂಜಲ್ಸಿಂದ, ನಿಮ್ಮ ಗಾರ್ಡಿಯನ್ ಏಂಜಲಿಂದ, ನಿಮ್ಮ ಎನ್ಸೆಸ್ಟರ್ ಅವರಿಂದ ಬರ್ತಾ ಇದೆ, ಸರಿನಾ? ಸೊ ಆ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ ಅಂಥೇಳಿ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ಸ್ಪಿರಿಟ್ ಬರ್ಡ್ ಈಗಲ್, ಹದ್ದು. ಇದು ಸ್ಪಿರಿಟ್ ಬರ್ಡ್ ನಿಮಗೆ ಮೆಸೇಜಸ್ ತಲುಪಿಸ್ಬೋದು, ಕನಸಿನ ಮೂಲಕ ಆಗಿರ್ಬೋದು, ಅಥವಾ 3D ಲೆವೆಲಲ್ಲಿ ಆಗಿರ್ಬೋದು. ಆರ್ಕೇಂಜಲ್ ಮೈಕಲ್ ನಿಮಗೆ ಮೆಸೇಜಸ್ನ ಕೊಡ್ತಾ ಇದ್ದಾರೆ, ಅಥವಾ ನೀವು ಸ್ಪಿರಿಟ್ ಬರ್ಡ್ ಈಗಲ್ನ ಮೆಡಿಟೇಷನ್ ಮಾಡಿಬಿಟ್ಟು ಅವರಿಂದ ಮೆಸೇಜಸ್ನ ತಗೋಬೋದು. ಓಕೆನಾ? ಅಥವಾ ಇದು ನಿಮ್ಮ ಸ್ಪಿರಿಟ್ ಬರ್ಡ್ ಈಗಲೇ ನಿಮಗೆ ಪಾಸಿಟಿವ್ ಎನರ್ಜಿನ ನಿಮ್ಮ ಲೈಫಲ್ಲಿ ತರ್ತಾ ಇದೆ. ಓಕೆನಾ? ಎಲ್ಲಾದರೂ ಈಗ ನೋಡಿ, ಆ ಸ್ಪಿರಿಟ್ ಬರ್ಡ್ ಈಗಲೂ ನಿಮಗೆ ವಿಡಿಯೋ ಥ್ರೂ ಕಾಣ್ಬೋದು, ಇಮೇಜಸ್ ಥ್ರೂ ಕಾಣ್ಬೋದು. ಓಕೆ, ವಾಟ್ಸಪ್ ಮೆಸೇಜ್, ಓಕೆ, ನಿಮಗೆ ಇನ್ಸ್ಟಾ, ಯೂಟ್ಯೂಬ್ ಎಲ್ಲಾದರೂ ಬರ್ತಾ ಇರ್ಬೋದು, ಮುಂಚಿಂದನೇ ಕಾಣಿಸ್ಕೊಳ್ತಾ ಇರ್ಬೋದು, ಅಥವಾ ನಿಮ್ಮ ಮನೆ ಸುತ್ತಮುತ್ತ ಹಾರಾಡ್ತಾ ಇರ್ಬೋದು. ಸೊ ಇದನ್ನು ಏನು ಅಂತೇಳಿ ಮೆಸೇಜಸ್ನ ನೀವು ಅನಲೈಸ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮ ಲೈಫಲ್ಲಿ ಪ್ರಾಸ್ಪರಿಟಿ ಬರ್ತಾ ಇದೆ, ಈ ಎನರ್ಜಿ. ಸೊ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ರಿಸೀವ್ ಮಾಡ್ಕೊಳ್ಳಿ ಅಂದರೆ ಪ್ರಾಸ್ಪರಿಟಿ ಬರ್ತಾ ಇದೆ. ಪ್ರಾಸ್ಪರಿಟಿ ಅಂದರೆ ಒಂದು ಸಮೃದ್ಧಿ ಬರ್ತಾ ಇದೆ. ಸಮೃದ್ಧಿ ಯಾವ ವಿಚಾರನಾರು ಆಗಿರ್ಬೋದು, ಅದು ಫೈನಾನ್ಷಿಯಲ್ ಆಗಿರ್ಬೋದು, ಓಕೆ, ಲವ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು. ಸೊ ಒಟ್ಟಿನಲ್ಲಿ ಪ್ರಾಸ್ಪರಿಟಿ ಬರ್ತಾ ಇದೆ. ಆ್ಯಂಡ್ ಸೇವ್ ದ ಓಷಿಯನ್. ನೋಡಿ, ನೀವು ನಿಮ್ಮ ಸುತ್ತಮುತ್ತ ಸಮುದ್ರ ಇರ್ಬೋದು, ನೀವು ಸಮುದ್ರ ತೀರ ಪ್ರದೇಶದಲ್ಲಿರ್ಬೋದು, ಅಥವಾ ನೀವು ಜಾಬಿಗಂತ ಹೋಗಿದ್ರೆ ಅಲ್ಲಿ ಸಮುದ್ರ ಇದ್ದಿರ್ಬೋದು, ಅಥವಾ ನೀವು ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಎಲ್ಲರೂ ಆಗಿರ್ಬೋದು, ನೀವು ಇರುವಂತಹ ಪ್ಲೇಸ್ ಸಮುದ್ರದ ಹತ್ರ ಇದ್ದಿರ್ಬೋದು. ಅಲ್ಲಿ ಸೇವ್ ದ ಓಷಿಯನ್ ಅನ್ನೋ ಒಂದು ಚಳುವಳಿ ಮಾಡ್ತಾ ಇರ್ಬೋದು. ಓಕೆ, ಅಲ್ಲಿ ಒಂದು ಸೆಲ್ಫ್ ಓನ್ ಆಗಿ ನೀವು ಅಲ್ಲಿ ಸೇವೆ ಸಲ್ಲಿಸೋವಂಥದ್ದು, ಅಂದರೆ ಅಲ್ಲಿಗೆ ಆ ಓಷನನ್ನು ಕ್ಲೀನ್ ಮಾಡೋವಂಥದ್ದು, ಪ್ಲಾಸ್ಟಿಕ್ ಮುಕ್ತ ಮಾಡೋವಂಥದ್ದು, ಈ ಥರದ ಎನರ್ಜಿನ ನೀವು ಮಾಡ್ತಾ ಇರ್ಬೋದು. ಅಥವಾ ಯಾರು ಇದನ್ನು ಪ್ಲ್ಯಾನ್ ಮಾಡಿದ್ದೀರಿ ಅದನ್ನು ಮಾಡೋಕ್ಕೆ ಮುಂದೆ ಸಾಗಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸು. ಓಕೆನಾ?
ನ್ಯೂ ಬಿಗಿನಿಂಗ್ ಆ್ಯಂಡ್ ಸಕ್ಸಸ್. ನೋಡಿ ಇದು ಮೇ ಮಂತು ಅಂದರೆ ನಂಬರ್ 5 ಬರುತ್ತೆ. 5 ಅಂದ್ರೇ ಒಂದು ಹೊಸ ಚೇಂಜ್ ಬರ್ತಾ ಇದೆ, ಬಿಗಿನಿಂಗ್ ಆಗ್ತಾ ಇದೆ, ನ್ಯೂ ಚೇಂಜ್ ಬರ್ತಾ ಇದೆ ಅಂತ ಅರ್ಥ. ಇಲ್ಲಿ ಸೇಮ್ ಮೆಸೇಜ್ ಬಂದಿದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಜೊತೆಗೆ ಸಕ್ಸಸ್ ಕೂಡ ಸಿಗ್ತಿದೆ. ನೀವು ಇಲ್ಲಿವರೆಗೂ ಏನು ಕಷ್ಟಪಟ್ಟು ಕೆಲಸ ಮಾಡಿದರೆ ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು ಅದರಲ್ಲೇ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಓಕೆನಾ? ಓಕೆ, ಬ್ಯಾಡ್ ಸೈಕಲ್ ಎಂಡ್. ನೋಡಿ ಬ್ಯಾಡ್ ಸೈಕಲ್ ಎಂಡ್ ಕೂಡ ಆಗ್ತಾ ಇದೆ ಈ ಮಂತಲ್ಲಿ. ನೀವು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ, ರಿಲೀಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೋಬೇಕಂದ್ರೆ ಬ್ಯಾಡ್ ಸೈಕಲ್ ಎಂಡ್ ಆಗಲೇಬೇಕು. ಸೊ ಬ್ಯಾಡ್ ನೆಗೆಟಿವ್ ಎನರ್ಜಿ ರಿಲೀಸ್ ಮಾಡಲೇಬೇಕು. ಹಂಗೆ ಮಾಡಿದ್ರೆ ಖಂಡಿತವಾಗ್ಲೂ ಪಾಸಿಟಿವ್ ಎನರ್ಜಿ ನಿಮಗೆ ಬಂದೇ ಬರುತ್ತೆ. ಸರಿನಾ? ಅನ್ಸ್ಟಾಪೇಬಲ್. ನೋಡಿ ನೀವು ಕೆಲವೊಂದು ವಿಚಾರವನ್ನು ಸ್ಟಾಪ್ ಮಾಡಬೇಕು ಅಂದ್ಕೊಂಡು ಅದನ್ನು ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಇಲ್ಲಿ ಕೆಲವರು. ಇನ್ನು ಕೆಲವರು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಿ ಅಂತೇಳಿ ಕೂಡ ಯೂನಿವರ್ಸ್ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಿಮ್ಮದು ಒಂದು ಪ್ಲ್ಯಾನ್ ಇದೆ, ಅದೊಂದು ನಿಮ್ಮ ಹಿತಕ್ಕೂ ಮತ್ತು ಜನಹಿತಕ್ಕೂ ಮತ್ತು ಡಿವೈನ್ನ ಅಥವಾ ನಮ್ಮ ಭೂಮಿ ಮಾತೆಗೆ ಹಿತದಲ್ಲಿ ಇರುವಂಥದ್ದು, ಎನ್ವೈರ್ಮೆಂಟ್ಗೆ ಹಿತದಲ್ಲಿ ಇರುವಂತಹ ಒಂದು ಕೆಲಸವನ್ನು ಮಾಡಬೇಕಂತ ಇದ್ದೀರಾ. ಸೊ ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗಿ ಅಂಥೇಳಿ, ಅಥವಾ ನೀವು ದೇಶ ಸೇವೆಗೆ ಮಾಡ್ತಾಯಿದ್ರೆ ಏನೋ ಒಂದು ನೀವು ನಿಮ್ಮ ದೇಶ ಪ್ರೇಮಕ್ಕೆ ಅಥವಾ ನಿಮ್ಮ ರಾಜ್ಯದ ಮೇಲೆ ಇರೋವಂಥ ಪ್ರೇಮಕ್ಕೆ ಅಥವಾ ನಿಮ್ಮ ಊರಿನ ಮೇಲೆ ಇರೋವಂಥ ಪ್ರೇಮಕ್ಕೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ವೀಲಾಗ್ ಮಾಡ್ತಾ ಇರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ಯಾವುದೋ ಒಂದು ಥ್ರೂದಲ್ಲಿ ಏನೋ ಒಂದು ಒಳ್ಳೆ ಮೆಸೇಜಸ್ನ ತಲುಪಿಸೋವಂಥದ್ದು, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆ ಕೆಲಸನ ಸ್ಟಾಪ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆರ್ಕೇಂಜಲ್ ಹ್ಯಾನಿಯಲ್ ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ಆರ್ಕೇಂಜಲ್ ಹ್ಯಾನಿಯಲ್ ಅವ್ರನ್ನ ನೀವು ಫುಲ್ ಮೂನ್ ಟೈಮಲ್ಲಿ ಅಂದರೆ ಹುಣ್ಣಿಮೆಯ ದಿನದಲ್ಲಿ ನೀವು ಅವ್ರನ್ನ ಪ್ರೇಯರ್ ಮಾಡೋದ್ರಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಆ್ಯಂಡ್ ಥರ್ಡ್ ಐ ಆ್ಯಕ್ಟಿವೇಟ್ ಆಗುತ್ತೆ. ಥರ್ಡ್ ಐ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಕೆಲವರಿಗೆ ಇಲ್ಲಿ ಕನ್ಫ್ಯೂಷನ್ ಸಿಚುಯೇಷನ್ ಜಾಸ್ತಿ ಇದೆ ಅಲ್ವಾ, ಏನು ಮಾಡಬೇಕು ಏನು ಮಾಡಬಾರ್ದು, ನಂಗೆ ಏನೂ ತಿಳಿತಾ ಇಲ್ಲ, ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಿದ್ದೀನಿ, ಅಡೆತಡೆ ಆಗ್ತಾ ಇದೆ, ಬ್ಲಾಕೇಜಸ್ ಆಗ್ತಾ ಇದೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಮತ್ತು ನಿಮಗೆ ಕ್ಲಿಯರ್ ವಿಷನ್ ಬೇಕು ಅಂತ ಅಂದರೆ ನೀವು ಆರ್ಕೇಂಜಲ್ ಹ್ಯಾನಿಯಲ್ ಅವರನ್ನು ಪ್ರೇಯರ್ ಮಾಡಿ ಅಂತೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಈಗ ತುಂಬ ಟೈಮಿಂದ ಜನವರಿ ಮಂತಿಂದನೇ ನಿಮಗೆ 1111 ಓಕೆ 444 ಈ ಥರ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ಏಂಜಲ್ ನಿಮ್ಮ ಹತ್ರ ಇದ್ದಾರೆ ಸುತ್ತಮುತ್ತ. ಅವರ ಮೆಸೇಜಸ್ನ ಏನು ಅಂತೇಳಿ ಪಡ್ಕೊಳ್ಳಿ. ಆ ಮೆಸೇಜಸ್ ಹೆಂಗೆ ಪಡ್ಕೋಬೇಕಂದ್ರೆ ಮೆಡಿಟೇಷನ್ ಮಾಡಬೇಕು ಆಯಿತಾ. ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಡೈಲಿ ಮೆಡಿಟೇಷನ್ ಮಾಡಿ. ನಿಮಗೆ ಗೈಡೆನ್ಸ್ ಬರುತ್ತೆ, ನ್ಯೂ ಬಿಗಿನಿಂಗ್ ಬರುತ್ತೆ, ಸ್ಟೆಬಿಲಿಟಿ ಬರುತ್ತೆ. ಕೆಲವರಿಗೆ ಇಲ್ಲಿ ಲವ್ ಎನರ್ಜಿ ಬರ್ತದೆ, ಕೆಲವರಿಗೆ ಮ್ಯಾರೇಜ್ ಅಥವಾ ನ್ಯೂ ಲವ್. ಓಕೆ, ಒಟ್ಟಿನಲ್ಲಿ ಟೋಟಲ್ ಆಗಿ ನ್ಯೂ ಬಿಗಿನಿಂಗ್, ಒಂದು ನ್ಯೂ ಹೋಪ್ ಇದೆಲ್ಲ ಕಾಣ್ತಾ ಇದೆ. ಅದ್ರ ಜೊತೆಗೆ ಸ್ಟೆಬಿಲಿಟಿ ಕಾಣ್ತಾ ಇದೆ, ಅಂದರೆ ಸ್ಥಿರತೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ನೀವು ಯಾವ ವಿಚಾರಕ್ಕೆ ಸ್ಥಿರತೆ ಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ರು ಅದು ನಿಮಗೆ ಬರ್ತಾ ಇದೆ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ ಕ್ಲೈಮ್ ಮಾಡ್ಕೊಳ್ಳಿ. ಜೊತೆಗೆ ಇದರಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಜೊತೆಗೆ ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಓಕೆನಾ? ಪಾಸ್ಟ್ ಫ್ಯೂಚರನ್ನು ಮೂವ್ ಆನ್ ಮಾಡಿ, ರಿಲೀಸ್ ಮಾಡಿ ಅಂತ ಬರ್ತಾ ಇದೆ. ನೋಡಿ ನೀವು ತುಂಬ ಎಷ್ಟೋ ನೈಟ್ ಅಥವಾ ಡೇ ಆಗಿರ್ಬೋದು ತುಂಬ ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ನೀವೇನೋ ಒಂದು ಸೀರಿಯಲ್ ನೋಡ್ತಾ ಇದ್ರೆ, ಮೂವಿ ನೋಡ್ತಾ ಇದ್ರೆ ನೀವು ಪಾಸ್ಟಿಗೆ ಹೋಗ್ಬಿಡ್ತೀರ, ಅಥವಾ ಸೀರಿಯಲ್ ಮೂವಿ ನೋಡೋವಾಗ ಫ್ಯೂಚರ್ಗೂ ಯೋಚನೆ ಮಾಡ್ತಾ ಇರ್ತೀರ. ಸೊ ಆ ಒಂದು ಎನರ್ಜಿಸಿಂದ ಮೂವ್ ಆನ್ ಆಗಿ ಪಾಸ್ಟಲ್ಲಿ ಆಗಿರ್ತಕ್ಕಂಥ ಒಂದು ನೆಗೆಟಿವ್ ಸಿಚುಯೇಷನನ್ನು ರಿಲೀಸ್ ಮಾಡಿ ಅಂತೇಳಿ ಬರ್ತಾ ಇದೆ. ಸರಿನಾ? ಈಗ ನೋಡೋಣ ಟ್ಯಾರೋಲ್ಲಿ ಏನಿದೆ ಅಂತೇಳಿ. ಓಕೆ 8 ಆಫ್ ಸಾರ್ಟ್ಸ್ ಇದೆ. ಇಲ್ಲಿ ಬಂದು ಕಂಪ್ಲೀಟಾಗಿ ನೀವು ಸ್ಟಕ್ ಆಗಿದ್ದೀರಾ. ಈ ಒಂದು ವಿಡಿಯೋನ ನೋಡ್ತಾ ಇರೋರು ಫೆಮಿನೈನ್ ಎನರ್ಜಿಯಲ್ಲಿ ಜಾಸ್ತಿ ಕಾಣ್ತಾ ಇದ್ದೀರಾ. ಫೀಮೇಲ್ಸ್ ಇರ್ಬೋದು ಅಥವಾ ಗಂಡ್ಮಕ್ಳು ನೋಡಿದರೆ ನಿಮ್ಮೊಳಗೆ ಫೆಮಿನೈನ್ ಎನರ್ಜಿ ಜಾಸ್ತಿ ಆಗಿದೆ, ಎಮೋಷ್ನಲ್ ಓವರ್ಲೋಡ್ ಆಗಿದೆ. ಓಕೆ, ಕನ್ಫ್ಯೂಷನ್ ಸಿಚುಯೇಷನ್ ಆಗಿದೆ. ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಸ್ಟಕ್ ಫೀಲ್ ಅನಿಸ್ತಾ ಇದೆ. ಏನೋ ಒಂದು ಒಳ್ಳೆ ಗ್ರೋತ್ ಮಾಡೋಣ ಅಂದರೆ ಅಲ್ಲಿ ಸ್ಟಕ್, ಫೈನಾನ್ಷಿಯಲ್ ಸ್ಟಕ್ಕು, ರಿಲೇಷನ್ಶಿಪ್ ಸ್ಟಕ್ಕು, ಸ್ಪಿರಿಚುಯಾಲಿಟಿಯಲ್ಲೂ ಸ್ಟಕ್ಕು, ಈ ಎಲ್ಲ ಎನರ್ಜಿ ಬರ್ತಾ ಇದೆ. ಹೆಣ್ಮಕ್ಳಿಗಂತೂ ಬ್ಲಡ್ಡು ಜಾಸ್ತಿ ಪೀರಿಯಡ್ ಟೈಮಲ್ಲಿ ಫ್ಲೋ ಆಗ್ತಾ ಇದೆ. ಇದರಿಂದ ರಕ್ತಹೀನತೆ ಕಾಣ್ತಾ ಇದೆ. ಇನ್ನು ಕೆಲವರಿಗೆ ರಕ್ತಹೀನತೆ ಕಮ್ಮಿ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿಬಿಟ್ಟು ಓಕೆ ನೀವು ಅವ್ರೇನು ಸಪ್ಲಿಮೆಂಟ್ರಿ ಕೊಡ್ತಾರೆ ಅದನ್ನು ಯೂಸ್ ಮಾಡಿ. ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ನಿಮ್ಮಲ್ಲೇ ಇದೆ. ಅದೇನು ಅನ್ನೋದನ್ನು ನೀವು ತಿಳ್ಕೊಬೇಕು. ಸೊ ಥರ್ಡ್ ಐ ನೋಡಿ, ಇಲ್ಲಿ ಕಣ್ಣು ಬ್ಲಾಕ್ ಆಗಿದೆ. ಸೊ ಅದರರ್ಥ ಥರ್ಡ್ ಐ ಆ್ಯಕ್ಟಿವೇಟ್ ಆಗಬೇಕು. ಆರ್ಕೇಂಜಲ್ ಹ್ಯಾನಿಯಲ್ ಅವ್ರ ಮೂಲಕ ನೀವು ಅದು ಥರ್ಡ್ ಐನ ಆ್ಯಕ್ಟಿವೇಟ್ ಮಾಡ್ಕೋಬೋದು.
ನಿಮ್ಮ ಒಂದು ಸಮಸ್ಯೆಗಳಿಗೆ ಉತ್ತರ ಅಥವಾ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರನೇ ಇದೆ. ಸೊ ನೀವು ಹೆಚ್ಚಾಗಿ ಡೀಪಾಗಿ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ನಿಮ್ಮ ಮನೆಯಲ್ಲಿ ಆಗ್ತಾಯಿಲ್ಲ ಅಂದರೆ ಹೊರಗಡೆ ಹೋಗಿ, ಓಕೆನಾ? ಹೊರಗಡೆ ಹೋಗಿ. ಹೊರಗಡೆ ಅಂದರೆ ನಿಮಗೆ ಸ್ಪಿರಿಚುವಲ್ ಜರ್ನಿ ಮಾಡೋಕ್ಕಾಗಿದ್ದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದು, ಓಕೆ? ಒಂದು ಕಂಪ್ಲೀಟ್ ಇರೋವಂತಹ ಬೆಟ್ಟ ಗುಡ್ಡಗಳಿಗೆ ಹೋಗಿರ್ಬೋದು, ಅಥವಾ ಪುರಾತನದಲ್ಲಿ ಯಾವುದಾದ್ರೂ ಋಷಿ ಮುನಿಗಳಾಗಿರ್ಬೋದು, ಅಥವಾ ಸ್ಪಿರಿಚುವಲ್ ಗುರುಗಳಾಗಿರ್ಬೋದು, ಅವರು ಮೆಡಿಟೇಷನ್ ಮಾಡಿರ್ತಕ್ಕಂಥ ಪ್ಲೇಸಿಗೆ ಹೋಗಿ ನೀವು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ. ಇದು ನಿಮಗೆ ಪರಿಹಾರ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ, ಕ್ಲೈಮ್ ಮಾಡ್ಕೊಳ್ಳಿ. ಅದರ ಜೊತೆಗೆ ರೇಖಿ ವಿದ್ಯಾಲಯವನ್ನು ಸಪೋರ್ಟ್ ಮಾಡಿ. ನೀವು ವ್ಯೂವರ್ಸ್ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ನೀವು ಇದು ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ನಾನು ಬಯಸೋದೇನೆಂದರೆ, ನಾನು ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಕಲಿತಾ ಇದ್ದೀನಿ. ನಾನು ಫೀಸ್ ಕಟ್ಟಬೇಕು. ಸೊ ನಾನು ಇಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ನಿಮ್ಮ ಸಪೋರ್ಟ್ ಕೂಡ ಅವಶ್ಯಕತೆ ಇದೆ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಕದಿಯೋದಾಗಲಿ ಅಥವಾ ಇನ್ನೇನೋ ಸುಳ್ಳು ಹೇಳಿ ಏನೋ ಒಂದು ಮಾಡೋದಾಗಲಿ ಮಾಡ್ತಾ ಇಲ್ಲ. ಸೊ ನ್ಯಾಯವಾಗಿ ದುಡಿತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವು ಹೆಚ್ಚು ಹೆಚ್ಚು ಜನರಿಗೆ ಈ ವಿಚಾರವನ್ನು ಶೇರ್ ಮಾಡಿ. ಇದರಿಂದ ನನಗೆ ಬರುವಂತಹ ಅಮೌಂಟಿಂದಾಗಿ ಏನಾಗುತ್ತೆ, ನಾನು ಹೆಚ್ಚು ಹೆಚ್ಚು ವಿದ್ಯೆಗಳನ್ನು ಕಲಿಯೋಕ್ಕೆ, ನನ್ನ ಗುರುಗಳಿಗೆ ಗುರುದಕ್ಷಿಣೆ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಸೊ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೀನಿ. ಸೊ ಒಬ್ಬ ಸ್ಟೂಡೆಂಟಿಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹೆಲೋ ವಿವರ್ಸ್, ಯಾರೆಲ್ಲ ಪೈಲ್ 2 ಸೆಲೆಕ್ಟ್ ಮಾಡಿದ್ರಿ, ಕಾರ್ಡ್ನ ಸೆಲೆಕ್ಟ್ ಮಾಡಿದ್ರಿ ಅಥವಾ ಮೂನ್ ಸ್ಟೋನನ್ನು ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್. ಒಂದು ಪಕ್ಷ ಇದರಲ್ಲಿ ನಿಮಗೆ ರೆಸನೇಟ್ ಆಗಿಲ್ಲ ಅಂದರೆ ಪೈಲ್ 1 ನೋಡ್ಕೊಳ್ಳಿ. ಓಕೆ, ಈ ಮಂತಲ್ಲಿ, ಈ ಮೇ ಮಂತು 2024ನೇ ಇಸ್ವಿಲಿ ಯೂನಿವರ್ಸಿಂದ ಡಿವೈನ್ ಡೌನ್ಲೋಡ್ಸ್ ನಿಮಗಾಗಿ ಏನಿದೆ, ಮೆಸೇಜಸ್ ಏನಿದೆ, ಏಂಜಲ್ಸಿಂದ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಸಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ನೀವು ಯಾರನ್ನ ಹೆಚ್ಚು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅವರಿಂದ ಮೆಸೇಜಸ್ ಆಗಿರ್ಬೋದು, ಅಥವಾ ನೀವು ಯಾರಿಗೆ ಮಿಸ್ ಮಾಡ್ಕೊಳ್ತಿದ್ದೀರಾ ಅವರಿಗೆ ನೀವು ಕೊಡೋವಂಥ ಮೆಸೇಜಸ್ ಆಗಿರ್ಬೋದು, ಆ ಥರದ್ದು ಏನಾದ್ರು ಇದೆಯಾ ನೋಡೋಣ. ಡಿವೈನ್ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಲಾಸ್ಟಲ್ಲಿ ನಿಮಗೆ ಇದು ಕಾರ್ಡಲ್ಲಿ ಏನು ಬಂದಿದೆ ನೋಡಿ, ಗೈಡೆನ್ಸ್ ಏನು ಅನ್ನೋದನ್ನು ತಿಳಿಸ್ತೀನಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಓಕೆ, ನಾನು ಕೂಡ ಸ್ಟೂಡೆಂಟ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಕಲಿತಾ ಇದ್ದೀನಿ ನಮ್ಮ ಮಾಸ್ಟರ್ ಹತ್ರ. ಸೊ ನನಗೂ ಕೂಡ ಫೀಸ್ ಕಟ್ಟಬೇಕಾಗತ್ತೆ. ಬಿಕಾಸ್ ಆಫ್ ನಮ್ಮ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಒಬ್ಬ ಸ್ಟೂಡೆಂಟಿಗೆ ಸಪೋರ್ಟ್ ಮಾಡ್ತೀರಾ ನನಗೆ ಅಂಥೇಳಿ ನಾನು ನಂಬ್ತೀನಿ. ಸೊ ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರ ಮೂಲಕ ಒಂದು ಸ್ಟೂಡೆಂಟಿಗೆ ಬೆಳವಣಿಗೆ, ಅಂದರೆ ನಾನೀಗ ಮಾಸ್ಟರ್ ಆಗಿರ್ಬೋದು, ಬಟ್ ನಾನು ಇನ್ನೂ ಹೆಚ್ಚು ಹೆಚ್ಚು ಕಲಿತಾ ಇದ್ದೀನಿ. ಬಿಕಾಸ್ ಆಫ್ ನಾನು ಸಾಯೋವರೆಗೂ ಸ್ಟೂಡೆಂಟ್ ಅನ್ನೋದೇ ನನ್ನ ಭಾವ. ನಾನು ಇನ್ನೂ ಕಲಿಬೇಕಂತ ಇದ್ದೀನಿ. ಸೊ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ, ವಿಡಿಯೋನ ಚಾನಲನ್ನು ಸಪೋರ್ಟ್ ಮಾಡೋದ್ರಿಂದ ನನಗೆ ಹೆಚ್ಚು ಸಹಾಯ ಆಗುತ್ತೆ. ಓಕೆ, ಸೊ ಬನ್ನಿ ಮೆಡಿಟೇಷನ್ ಮಾಡಿ, ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡಿ. ನಿಮಗಾಗಿ ಡಿವೈನ್ ಯೂನಿವರ್ಸಿಂದ ಏನೆಲ್ಲ ಬರ್ತಾ ಇದೆ ಮೇ ಮಂತಲ್ಲಿ, ಗೈಡೆನ್ಸ್ ಏನು ಅನ್ನೋದನ್ನು ನೋಡೋಣ. ಈ ರೀಡಿಂಗ್ ಮಾಡ್ತಿರೋದು ನನಗೆ ಬರ್ತಾ ಇರೋ ಮೆಸೇಜ್ ಏನಪ್ಪ ಅಂದರೆ, ತುಂಬ ಜನಕ್ಕೆ ಮಣಿಪುರ ಚಕ್ರ ಬ್ಲಾಕೇಜಸ್ ಆಗಿರ್ಬೋದು, ಅಥವಾ ಓವರ್ ಫ್ಲೋ ಆಗ್ತಾ ಇರ್ಬೋದು. ಅಂದರೆ ಎನರ್ಜಿ ಫ್ಲೋ ಓವರ್ ಆಗ್ತಾ ಇದೆ, ಹೊಟ್ಟೆ ಉರಿ, ಜಠರದಲ್ಲಿ ಪ್ರಾಬ್ಲಮ್, ಅಜೀರ್ಣತೆ ಕಾಣ್ತಾ ಇದೆ, ಅಥವಾ ಹೆಚ್ಚು ಹೆಚ್ಚು ಜೀರ್ಣ ಆಗಿ ಹೆಚ್ಚು ಹೆಚ್ಚು ಊಟ ಮಾಡ್ತಾ ಇರೋ ಎನರ್ಜಿ ಕಾಣ್ತಾ ಇದೆ. ಸೊ ಮಣಿಪುರ ಚಕ್ರನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಓಕೆ, ನೋಡೋಣ ನಿಮಗಾಗಿ ಯೂನಿವರ್ಸಿಂದ ಏನು ಗೈಡೆನ್ಸ್ ಅಂತ. ಓಕೆ, ಎನ್ಲೈಟ್ಮೆಂಟ್ ಆರ್ ವೈಟ್ ಲೈಟ್. ಸೊ ಇಲ್ಲಿ ತುಂಬ ಜನರಿಗೆ ಎನ್ಲೈಟ್ಮೆಂಟ್ ಎನರ್ಜಿ ಆಗ್ತಾ ಇದೆ. ಅಂದರೆ ನೀವು ಹೆಚ್ಚು ಹೆಚ್ಚು ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ, ನೀವು ಹೆಚ್ಚು ಹೆಚ್ಚು ಗುರುಗಳ ಮೂಲಕ ಆ ಯೂನಿವರ್ಸ್ ಜೊತೆಗೆ ಅಲೈನ್ ಆಗಿರೋ ಮೂಲಕ ನಿಮ್ಮ ಲೈಫಲ್ಲಿ ಜ್ಞಾನ ಉದಯ ಆಗ್ತಾ ಇದೆ, ಜ್ಞಾನೋದಯ ಆಗ್ತಾ ಇದೆ. ಓಕೆ, ಅಥವಾ ನಿಮಗೆ ಹೆಚ್ಚು ಹೆಚ್ಚು ವೈಟ್ ಲೈಟ್ ಎನರ್ಜಿ ಫೀಲ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ಈ ವೈಟ್ ಲೈಟ್ ಎನರ್ಜಿನ ನೀವು ಫೀಲ್ ಮಾಡೋಕ್ಕೋಸ್ಕರ ಹೆಚ್ಚು ಮೆಡಿಟೇಷನ್ ಮಾಡ್ತಾ ಇದ್ರೆ, ಅಥವಾ ಮಾಡಬೇಕಂತ ಇದ್ದರೆ ವೈಟ್ ಲೈಟ್ ಎನರ್ಜಿ ಫೀಲ್ ಮಾಡಬೇಕು, ಎನ್ಲೈಟ್ಮೆಂಟ್ ಆಗಬೇಕಂತೇಳಿ ಪ್ಲ್ಯಾನ್ ಮಾಡಿದರೆ, ಸೊ ಈ ಸಮಯ ಒಳ್ಳೆಯದಿದೆ, ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ,
ಜೊತೆಯಲ್ಲಿ ಸಾಂಗ್. ಓಕೆ, ಈ ಹಾಡನ್ನು ನೀವು ಹೆಚ್ಚು ಜನ ಕೇಳ್ತಾ ಇರ್ಬೋದು ಅಥವಾ ಕೇಳೋದನ್ನು ಬಿಟ್ಟಿರ್ಬೋದು, ಮತ್ತೆ ಇದನ್ನು ಕೇಳ್ತಾ ಹೋಗಿ. ಇದು ನಿಮ್ಮ ಒಂದು ಸಾಂಗ್, ಫೇವ್ರೆಟ್ ಸಾಂಗ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನನ್ನ ಫೇವ್ರೆಟ್ ಸಾಂಗ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರು ಪರ್ಸನ್ಗೆ ಈ ಸಾಂಗ್ ತುಂಬ ಇಷ್ಟ ಇರ್ಬೋದು. ಆ್ಯಂಡ್ SPB ಸರ್ ಅಂದರೆ ನಿಮಗೆ ಇನ್ನೂ ಹೆಚ್ಚು ಇಷ್ಟ ಇದ್ದಿರ್ಬೋದು. ಈ ಸಾಂಗಲ್ಲಿ ಏನೋ ಒಂದು ಮೆಸೇಜ್ ಇದೆ, ಈ ಮೆಸೇಜ್ ಏನು ಅನ್ನೋದನ್ನು ನೀವು ಕಲೆಕ್ಟ್ ಮಾಡಿ ಅಂತ ಕೂಡ ಯೂನಿವರ್ಸಿಂದ ಗೈಡು. ಓಕೆ, ನೀವು ಅಥವಾ ನಿಮ್ಮ ಪಾರ್ಟ್ನರ್ ಈ ಹಾಡನ್ನು ನಿಮ್ಮ ಒಬ್ರಿಗೊಬ್ರಿಗೋಸ್ಕರ ಡೆಡಿಕೇಟ್ ಹೆಚ್ಚು ಮಾಡ್ತೀರಾ, ಅಥವಾ ಈ ಹಾಡು ಕಾಲರ್ ಟ್ಯೂನ್ ಆಗಿ ಹೆಚ್ಚು ಜನ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಡೋಂಟ್ ವರಿ, ಬಿ ಹ್ಯಾಪಿ. ಸೊ ನೀವು ತುಂಬ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ. ಓಕೆ, ಒಮ್ಮೊಮ್ಮೆ ದುಃಖ ಫೀಲ್ ಆಗುತ್ತೆ, ಒಮ್ಮೊಮ್ಮೆ ಬೇಜಾರು ಫೀಲ್ ಆಗುತ್ತೆ, ಒಮ್ಮೊಮ್ಮೆ ಖುಷಿ ಆಗುತ್ತೆ. ಪಾಸ್ಟ್ ಹಿಂಗಿತ್ತು, ಪ್ರೆಸೆಂಟ್ ಹಿಂಗಿದೆ, ಫ್ಯೂಚರ್ ಹೆಂಗಿರುತ್ತೆ, ಈ ಥರದ್ದು ಏನೇನೋ ಯೋಚನೆಗಳು ಬರ್ತಾ ಇದೆ. ಸೊ ಅದನ್ನು ವರಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅಂದರೆ ನೀವೊಂಥರ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಕಾಣ್ತಾ ಇದೆ ಇಲ್ಲಿ. ಸೊ ಅದಕ್ಕೆ ವರಿ ಮಾಡೋಕ್ಕೆ ಹೋಗಬೇಡಿ, ಹ್ಯಾಪಿಯಾಗಿರಿ. ಓಕೆ, ಪ್ರೊಟೆಕ್ಷನಿಂದ ಭಯ ಇದ್ದರೆ ಅದಕ್ಕೂ ವರಿ ಮಾಡೋಕ್ಕೆ ಹೋಗಬೇಡಿ. ಯೂನಿವರ್ಸ್ ಹತ್ರ ಜೊತೆಗೆ ಸೇರಿಬಿಟ್ಟು ಪ್ರೊಟೆಕ್ಷನ್ ತಗೊಳ್ಳಿ, ಹ್ಯಾಪಿಯಾಗಿರಿ. ಓಕೆ, ಪ್ಲೀಸ್ ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ ಅಥವಾ ನನ್ನನ್ನು ಕ್ಷಮಿಸು ಅಂಥೇಳಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಾದರೂ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಕೇಳ್ತಾ ಇರ್ಬೋದು. ಓಕೆ, ಇಲ್ಲಿ ಕೆಲವರಿಗೆ ಸಿಚುವೇಶನ್ ಹೇಗಿದೆ ನೋಡಿ, ಅಥವಾ ನೀವು ಇದನ್ನು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅಥವಾ ಕೊಲೀಗ್ಸಲ್ಲಿ ಯಾರಿಗೋ ಕೇಳ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇದು ಯೂನಿವರ್ಸಿಗೂ ಕೂಡ ನೀವು ಕೇಳಬಹುದು, ಇದು ಮೆಸೇಜ್. ಓಕೆನಾ, ಹೇ ಯೂನಿವರ್ಸ್ ಪ್ಲೀಸ್ ಫಾರ್ಗಿವ್ ಮೀ, ಇದನ್ನು ಕೂಡ, ಅಥವಾ ಹೋ ಪೋನೋನ ನೀವು ಸ್ಟಾರ್ಟ್ ಮಾಡಿ ಅಂತಲೂ ಕೂಡ ಮೆಸೇಜಸ್ ಇದು. ಓಕೆ, ಸೊ ನನ್ನಿಂದನೂ ಏನಾದರೂ ತಪ್ಪಾಗಿದೆ ದಯಮಾಡಿ ನೀವು ಕೂಡ ನನ್ನನ್ನು ಕ್ಷಮಿಸ್ಬಿಡಿ. ಓಕೆ, ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತೇಳಿ ಬರ್ತಾ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಈ ಮಂತಲ್ಲಿ ಹಾರ್ಟ್ ಚಕ್ರ, ಸ್ಪೆಷಲಿ ಈ ಮೇ ಮಂತು 2nd ವೀಕ್ ನಂತರ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗ್ತದೆ, ಹೀಲ್ ಆಗ್ತದೆ, ಆ್ಯಂಡ್ ಏಂಜಲ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅನ್ನೋದು ನೀವು ನೋಡ್ಬೋದು ಇಲ್ಲಿ. ಯಾಕೆ ತುಂಬ ಜನರಿಗೆ ಅಂದರೆ ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿತ್ತು, ಅದನ್ನು ರಿಲೀಸ್ ಮಾಡಿ. ಓಕೆ, ನೀವು ತುಂಬ ವರಿ ಮಾಡ್ತಾ ಇದ್ದೀರಲ್ವಾ, ಸೊ ಆ ವರಿನ ರಿಲೀಸ್ ಮಾಡಿದ್ರೆ ಸೊ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತದೆ. ಸರಿನಾ? ಯಾರಿಗಾದ್ರು ಏಂಜಲ್ ಥೆರಪಿ ಕಲಿಬೇಕಂದ್ರೆ ಕಲಿಬೋದು. ಏಂಜಲ್ ಜೊತೆಗೆ ಅಲೈನ್ ಆಗಿರೋದ್ರಿಂದ ಕೂಡ ನೀವು ನಿಮ್ಮ ಚಕ್ರಗಳನ್ನು ಹೀಲ್ ಮಾಡ್ಕೋಬೋದು. ಬ್ಯೂಟಿ ಇನ್ ಆ್ಯಂಡ್ ಔಟ್ ಇದೆ. ಸೊ ಈ ಮಂತಲ್ಲಿ ತುಂಬ ಜನ ನಿಮ್ಮ ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇದ್ದೀರಾ. ಔಟರ್ ಬ್ಯೂಟಿ ಇದ್ದರೆ ಇನ್ನರ್ ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನರ್ ಬ್ಯೂಟಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಸೊ ಖಂಡಿತವಾಗ್ಲಿ ಈ ಮಂತಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಯಾರು ನಿಮ್ಮ ಔಟರ್ ಬ್ಯೂಟಿನ ಇನ್ಕ್ರೀಸ್ ಮಾಡ್ಕೋಬೇಕು, ಚಾರ್ಮಿಂಗ್ ಎನರ್ಜಿ ತಂದ್ಕೋಬೇಕು. ಓಕೆನಾ, ಅಂದರೆ ಅಟ್ರಾಕ್ಟಿವ್ ಫೇಸ್, ಅಟ್ರಾಕ್ಟಿವ್ ಬಾಡಿ, ಫಿಗರ್ ಶೇಪ್, ಓಕೆ, ಇನ್ ಶೇಪಲ್ಲಿ ಇರಬೇಕು. ಈ ಥರ ಏನಾದ್ರು ನೀವು ಪ್ಲ್ಯಾನ್ ಮಾಡಿದರೆ ಈ ಮಂತಿಂದ ನೀವು ಸ್ಟಾರ್ಟ್ ಮಾಡಿ. ಇನ್ನು ಕೆಲವರು ಇದು ಮಂತ್ ಸ್ಟಾರ್ಟ್ ಮಾಡ್ತಾರೆ. ತುಂಬ ಜನ ಹೆಸರು ಕಾಳು ತಿಂತಾ ಇರೋದು ನನಗೆ ಎನರ್ಜಿ ಫೀಲ್ ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ತಿನ್ನಿ. ಓಕೆ, ಆ್ಯಂಡ್ ತುಂಬ ಡಯಟ್ ಮೇಂಟೈನ್ ಮಾಡೋ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಇನ್ನರ್ ಬ್ಯೂಟಿನೂ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಸೋಲನ್ನು ಬ್ಯೂಟಿಫುಲ್ ಮಾಡೋವಂಥದ್ದು, ಹಾರ್ಟನ್ನು ಬ್ಯೂಟಿಫುಲ್ ಮಾಡೋವಂಥದ್ದು, ನಿಮ್ಮ ಮೈಂಡನ್ನು ಬ್ಯೂಟಿಫುಲ್ ಮಾಡೋವಂಥದ್ದು, ನಿಮ್ಮ ಥಾಟ್ ಫೀಲಿಂಗ್ಸನ್ನು ಬ್ಯೂಟಿಫುಲ್ ಮಾಡೋವಂಥ ಎನರ್ಜಿ ಕಾಣ್ತಾ ಇದೆ. ಸೊ ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದು. ಡಿವೈನ್ ನಿಮಗೆ ಬ್ಲೆಸ್ ಮಾಡ್ತಾರೆ. ಓಕೆ, ಕ್ಲೈಮ್ ದಿಸ್ ಎನರ್ಜಿ. ಐ ಆಮ್ ಬ್ಯೂಟಿಫುಲ್ ಇನ್ನರ್ ಆ್ಯಂಡ್ ಔಟರ್ ಅಂತಲೂ ಕೂಡ ನೀವು ಟೈಪ್ ಮಾಡ್ಬೋದು. ಆ್ಯಂಡ್ ಕಿಂಗ್ ಆ್ಯಂಡ್ ಕ್ವೀನ್ ನೋಡಿ, ಇಲ್ಲಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವು ಖುದ್ದು ರಾಜ ರಾಣಿ ಅಂದರೆ ರಾಯಲ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡೋ ಅಂತಹ ಎನರ್ಜಿ ಇರೋರು ಇರ್ಬೋದು ಇಲ್ಲಿ. ಓಕೆ, ಅಥವಾ ನೀವು ಪಾಸ್ಟ್ ಲೈಫಲ್ಲಿ ಕಿಂಗ್ ಅಥವಾ ಕ್ವೀನ್ ಆಗಿರೋ ಸಾಧ್ಯತೆ ಇರುತ್ತೆ. ಈ ಒಂದು ಎನರ್ಜಿ ನಿಮಗೆ ಈಗಲೂ ಫೀಲ್ ಆಗುತ್ತೆ. ಅಂದರೆ ನೀವು ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಮಿಡಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೋದು, ಅಥವಾ ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೋದು. ನಿಮಗೆ ನೀವು ಕಿಂಗ್ ಅನ್ನೋ ಫೀಲ್ ಮಾಡ್ತೀರಾ, ಹುಡುಗಿಯರು ಕ್ವೀನ್ ಅನ್ನು ಫೀಲ್ ಎನರ್ಜಿ ಮಾಡ್ತಾ ಇದ್ದೀರಾ. ಸೊ ಓಕೆ, ಬಟ್ ಬ್ಯಾಲೆನ್ಸಿಂಗ್ ಆಗಿರಲಿ. ಓಕೆನಾ? ಎನ್ಸೆಸ್ಟರ್ ಬ್ಲೆಸ್ಸಿಂಗ್ಸ್ ಬರ್ತದೆ. ಎನ್ಸೆಸ್ಟರ್ ಮೆಸೇಜ್ ನಿಮಗೆ ತಲುಪಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಎನ್ಸೆಸ್ಟರ್ ಅಂದರೆ ನಿಮ್ಮ ಹಿರಿಯರು, ಪಿತೃಗಳೇನಿದ್ದಾರೆ, ನಿಮಗೆ ಬ್ಲೆಸ್ಸಿಂಗ್ಸನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಆ ಬ್ಲೆಸ್ಸಿಂಗ್ಸಿಂದಾನೇ ನೀವು ಹೆಚ್ಚು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಸರಿನಾ? ಅವ್ರು ನಿಮಗೆ ಏನೇನೋ ಮೆಸೇಜಸ್ ಕೊಡ್ಬೋದು. ಅಂದರೆ ಕನಸಿನ ಥ್ರೂ ಆಗಿರ್ಬೋದು, ಅಥವಾ ಇನ್ಯಾವುದೋ ಪ್ರಾಣಿ ಪಕ್ಷಿಗಳ ಥ್ರೂ ಆಗಿರ್ಬೋದು,
ಅಥವಾ ನೀವು ಅವ್ರನ್ನ ಫೋಟೋ ನೋಡಿದಾಗ ಆಗಿರ್ಬೋದು, ಅಥವಾ ಅವ್ರ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರು ಹೇಳಿರ್ತಕ್ಕಂತಹ ಒಂದು ಬುದ್ಧಿ ಮಾತಾಗಿರ್ಬೋದು, ಇದು ನಿಮಗೆ ಮೆಸೇಜಸ್ ರೂಪದಲ್ಲಿರತ್ತೆ. ಸೊ ನೀವು ನಿಮ್ಮ ಎನ್ಸೆಸ್ಟರ್ ಜೊತೆಗೆ ಪ್ರೇಯರ್ ಮಾಡಿಬಿಟ್ಟು ಓಕೆ ಮೆಡಿಟೇಷನ್ ಮಾಡೋದುವಾಗಲೂ ಕೂಡ ಅವ್ರು ನಿಮಗೆ ಹೀಲ್ ಮಾಡ್ತಾರೆ. ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಥ್ರೋಟ್ ಚಕ್ರ, ಇದೇನಪ್ಪ ಅಂದರೆ ಯಾರಿಗೆ ಇಲ್ಲಿ ಕಮ್ಯುನಿಕೇಷನ್ ಸ್ಟಾಪ್ ಆಗಿತ್ತು ಅವರು ಈ ಮಂತಲ್ಲಿ ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಅದ್ರ ಜೊತೆಗೆ ನೀವು ಏನು ಮಾಡಬೇಕು, ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ಅಂತಂದ ಮೇಲೆ ನೀವು ಥ್ರೋಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ನೀವು ಏಂಜಲ್ ಥೆರಪಿ ಸೇರಿದ್ರೆ ನಿಮಗೆ ಈ ಕಮ್ಯುನಿಕೇಷನ್ ಮಾಡೋಕ್ಕೆಲ್ಲ ಥ್ರೋಟ್ ಚಕ್ರನ ಹೀಲ್ ಮಾಡೋಕ್ಕೆ ಒಬ್ಬ ಏಂಜಲ್ ಇರ್ತಾರೆ, ಆರ್ಕೇಂಜಲ್ಸ್ ಇರ್ತಾರೆ, ಅವ್ರ ಜೊತೆಗೆ ಸೇರಿಕೊಂಡು ನೀವು ಅಲೈನ್ ಆಗಿಬಿಟ್ಟು ಹೀಲಿಂಗ್ ಮಾಡ್ಕೋಬೋದು. ಸರಿನಾ, ಏಂಜಲ್ ಥೆರಪಿ ಕಲಿಯೋದ್ರ ಮೂಲಕ. ಓಕೆನಾ, ಕೆಲವರಿಗೆ ಇಲ್ಲಿ ಗಂಟ್ಲು ಕಿಚ್ಚಿ ಆಗೋದು, ಮಾತಾಡೋವಾಗ ತೊದಲೋ ಅಂಥದ್ದು, ಗಂಟ್ಲು ಪೇಯ್ನ್ ಬರೋವಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ ಇರೋವಂಥದ್ದು, ಈ ಥರದ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ನಿಮಗೆ ಈ ಮಂತಲ್ಲಿ ಹೀಲ್ ಆಗುತ್ತೆ. ಹೀಲ್ ಆಗಬೇಕಂದ್ರೆ ಹೀಲಿಂಗ್ ಮಾಡ್ಕೊಳಕ್ಕೆ ರೆಡಿ ಆಗಬೇಕಲ್ವಾ, ಸುಮ್ಮನೆ ಹೀಲ್ ಆಗಲ್ಲ ಅಲ್ವಾ. ಸೊ ಹೀಲಿಂಗ್ ಮಾಡ್ಕೊಳ್ಳಿ, ಕಮ್ಯುನಿಕೇಷನ್ ಶುದ್ಧ ಮಾಡ್ಕೊಳ್ಳಿ. ಓಕೆನಾ, ಥ್ರೋಟ್ ಚಕ್ರದ ಮೇಲೆ ಹೆಚ್ಚು ಗಮನ ಇಟ್ಟು ಮೆಡಿಟೇಷನ್ ಮಾಡಿ, ಮಿನಿಮಮ್ ಒಂದು 15 ನಿಮಿಷವಾದರೂ. ಸರಿನಾ. 5 ಎಲಿಮೆಂಟ್ ನೋಡಿ, ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಎನ್ಸೆಸ್ಟರ್ ಬ್ಲೆಸ್ಸಿಂಗ್ಸ್ ಇದೆ. ಅದ್ರ ಜೊತೆಗೆ 5 ಎಲಿಮೆಂಟ್, 5 ಪಂಚತತ್ವಗಳು ಅಂತ ಏನು ಕರಿತೀವಿ, ಪಂಚತತ್ವಗಳ ಬ್ಲೆಸ್ಸಿಂಗ್ಸ್ ನಿಮಗೆ ಈ ಮಂತ್ ಬರ್ತದೆ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎನ್ಲೈಟ್ಮೆಂಟ್ ಅಂತೇಳಿ ಫಸ್ಟಿಗೆ ಬಂತು ಕಾರ್ಡು. ಸೊ ನಿಮ್ಗೆ ಏನಾಗುತ್ತೆ, ಈ ಎನ್ಲೈಟ್ಮೆಂಟ್ ಆಗೋ ಟೈಮಲ್ಲಿ ನಿಮ್ಮ ಒಳಗಿರುವಂಥ ನೆಗೆಟಿವಿಟಿ ಹೊರಗೆ ಹೋಗೋವಾಗ ಹೆವಿನೆಸ್ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಮೂಡ್ ಸ್ವಿಂಗ್ ಆಗ್ಬೋದು. ಓಕೆ, ಅಥವಾ ಆ ಒಂದು ಕೆಲಸ ಮಾಡುವಾಗ ಅಂದರೆ ನೀವು ಮೆಡಿಟೇಷನ್ ಮಾಡುವಾಗ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡೋವಂಥದ್ದು, ಬೇಕಂತಲೇ ಡಿಸ್ಟರ್ಬ್ ಮಾಡೋವಂಥದ್ದು, ಅಥವಾ ಫೋನ್ ಕಾಲ್ ಬರೋವಂಥದ್ದು, ಈ ಥರದ್ದು ಏನಾರು ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ ಓಕೆ ಎನ್ಲೈಟ್ಮೆಂಟ್ ಆಗೋಕ್ಕೆ ರೆಡಿಯಾಗಿ. 5 ಎಲಿಮೆಂಟ್ಸ್ ನಿಮ್ಮ ಫೇವರಲ್ಲಿ ಇರ್ತದೆ, ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳೋಕ್ಕೆ ರೆಡಿಯಾಗಿ. ಮಾತಾ ಚಾಮುಂಡೇಶ್ವರಿಯವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಈ ಕೃಪಾ ಆಶೀರ್ವಾದನ ಪಡೆಯೋಕ್ಕೆ ನೀವು ಅವರ ಆರಾಧನೆ ಮಾಡ್ಬೋದು, ಅಥವಾ ಟೆಂಪಲಿಗೆ ಹೋಗಿ ಬರ್ಬೋದು. ನಿಮ್ಮ ಸುತ್ತಮುತ್ತ ಇದ್ದರೆ ಹೋಗಿ ಬರ್ಬೋದು, ಅಥವಾ ಮೈಸೂರಿಗೆ ಹೋಗಿ ಬರ್ಬೋದು. ಓಕೆ, ಎಲ್ಲ ಕಡೆಯೂ ಮಾತಾ ಚಾಮುಂಡೇಶ್ವರಿದು ಟೆಂಪಲ್ ಇದ್ದೇ ಇರತ್ತೆ. ನೀವು ಅವರ ಆಶೀರ್ವಾದವನ್ನು ತಗೊಂಡಿರ್ಬೋದು. ಇಲ್ಲಿ ಕೆಲವರಲ್ಲಿ ಮಾತಾ ಚಾಮುಂಡೇಶ್ವರಿಯವರು ಮನೆಯ ದೇವರಾಗಿದ್ದಾರೆ. ಸೊ ನಿಮ್ಮ ಮನೆಯ ದೇವರನ್ನು ಕೂಡ ಆರಾಧನೆ ಮಾಡಿ. ಇಲ್ಲಿ ಒಂದು ಮೆಸೇಜ್ ಬರ್ತಿದೆ, ಇಲ್ಲಿ ಏನಾದರೂ ನೀವು ಅರಕೆಗಳನ್ನು ಕಟ್ಕೊಂಡಿದ್ರೆ ಸೊ ಬೇಗ ಹೋಗಿ ಅದನ್ನು ಈಡೇರಿಸ್ಕೊಂಡು ಬನ್ನಿ. ಮಿಲ್ಕ್ ಆ್ಯಂಡ್ ಹನಿ ಸ್ವೀಟ್ನೆಸ್ ನೋಡಿ, ನಿಮ್ಮ ಲೈಫಲ್ಲಿ ಸ್ವೀಟ್ನೆಸ್ ಅನ್ನೋದು ಬರ್ತಾ ಇದೆ. ಸೊ ನೀವು ಈಗ ಬ್ಯೂಟಿ, ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ ನೋಡಿದ್ರಿ. ಸೊ ಅಲ್ಲಿ ನೀವು ಹೆಚ್ಚಾಗಿ ಮಿಲ್ಕ್ ಆ್ಯಂಡ್ ಹನಿಯನ್ನು ಯೂಸ್ ಮಾಡ್ಬೋದು. ಓಕೆ, ಅದನ್ನು ಹೊಟ್ಟೆಗೆ ತಗೋಬೋದು, ಅಥವಾ ನೀವು ಕ್ಲೆನ್ಸಿಂಗ್ ರೂಪದಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಒಂದು ಸ್ವೀಟ್ನೆಸ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಇಲ್ಲಿ ತುಂಬ ಜನ ಲೇಡೀಸ್ ತುಂಬ ಗ್ಲೋವಿಂಗ್ ಆಗಿ ಕಾಣುವಂಥ ಎನರ್ಜಿ ಕಾಣ್ತಾ ಇದೆ. ಓಕೆನಾ, ಬನ್ನಿ ಈಗ ಟ್ಯಾರೋ ಅಲ್ಲಿ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ಓಕೆ, ಮೇಜರ್ ಅರ್ಕಾನ ದ ಮೂನ್ ಬಂದಿರೋದ್ರಿಂದ ನೋಡಿ 3 ಸ್ವಿಂಗ್ಸ್ ಇದೆ. ಓಕೆ, ಒಂದು ಗ್ರಹಣ ಕವಿದ ವಾತಾವರಣ ನಿಮಗೆ ಕಾಣುತ್ತೆ. ಓಕೆ, ಗ್ರಹಣ ಟೈಮಲ್ಲಿ ಏನಾಗುತ್ತೆ, ಸೂರ್ಯ ಚಂದ್ರ ಒಂದೇ ಟೈಮಿಗೆ ಬಂದಾಗ ಭೂಮಿ ಮೇಲೆ ಕತ್ಲ ಆವರಿಸುತ್ತೆ. ಸೊ ನಿಮ್ಮ ಲೈಫಲ್ಲೂ ಆಗಾಗ ಈ ಥರ ಎನರ್ಜೀಸ್ ಬರ್ತಾ ಇದೆ. ಸೊ ಸ್ಟೆಬಿಲಿಟಿ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಓಕೆ, ಇದು ಒಂದು ಓವರ್ ಥಿಂಕಿಂಗ್ ಆಗೋವಂಥದ್ದು, ಓವರ್ ಎಮೋಷನ್ಸ್ ಆಗೋವಂಥದ್ದು, ಹೆಚ್ಚು ಕಣ್ಣೀರು ಹರಿಸೋವಂಥದ್ದು, ಈ ಥರದ ಎನರ್ಜಿ ಕಾಣ್ತಾ ಇರುತ್ತೆ. ಅದು ಅಲ್ಲದೆ ಯಾರಾದರೂ ಥರ್ಡ್ ಪಾರ್ಟಿಯಿಂದಾಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಓಕೆನಾ, ನಿಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರೆ, ಇನ್ಯಾರೋ 3ನೇ ವ್ಯಕ್ತಿ ನಿಮ್ಮನ್ನು ಒಡೆಯುವಂಥ ಮಾಡೋವಂಥದ್ದು, ಅಥವಾ ನಿಮ್ಮ ಮನಸ್ಸನ್ನು ಒಡೆಯುವಂಥದ್ದು, ಈ ಥರದ ಎನರ್ಜೀಸ್ ಎಲ್ಲ ಬರ್ತಾ ಇದೆ. ಹಾಗಾಗಿ ನೀವು ಸನ್ ಆ್ಯಂಡ್ ಮೂನ್ ಎರಡೂ ರೆಮಿಡಿ ಮಾಡಿ. ಓಕೆನಾ, ಫುಲ್ ಮೂನ್ ಟೈಮಲ್ಲಿ ರೆಮಿಡಿ ಮಾಡಿ, ಚಂದ್ರಂಗೆ ಅರ್ಘ್ಯ ಕೊಡಿ, ವಾಟರ್ ಅರ್ಘ್ಯ ಕೊಡ್ಬೋದು, ಅಥವಾ ನೀವು ಮಿಲ್ಕನ್ನು ಕೊಡ್ಬೋದು. ಮತ್ತು ಪ್ರತಿದಿನ ಸನ್ಗೆ ರೆಮಿಡಿ ಮಾಡಿ. ಏನೇನು ಪ್ರತಿದಿನನೂ ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ಚಮ್ ತಗೊಳ್ಳಿ, ಅದರಲ್ಲಿ ಒಂದು ಶುದ್ಧ ನೀರು ತೊಗೊಂಡ್ಬಿಟ್ಟು ನೀವು ಸೂರ್ಯನನ್ನು ನೋಡ್ತಾ ಓಕೆ ಸೂರ್ಯೋದಯ ಆಗೋ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು. ಅಥವಾ ಇಲ್ಲಿ ಕೆಲವರಿಗೆ ಸೂರ್ಯೋದಯದ್ದು ಕಾಣಲ್ಲ ಅಂತಂದಾಗ ಸೂರ್ಯ ಯಾವಾಗ ಕಾಣುತ್ತೆ ಅದರಲ್ಲೂ 9 ಗಂಟೆ ಒಳಗೆ. ಓಕೆ, 9 ಗಂಟೆ ಒಳಗೆ ನೀವು ಮಾಡಿ. ಹೆಣ್ಮಕ್ಳಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಸ್ನಾನನೇ ಮಾಡಬೇಕು ಅಂತ ನೀವು ಜಸ್ಟ್ ಕೈ ಕಾಲು ಮುಖ ತಗೊಂಡು ಬ್ರಷ್ ಎಲ್ಲ ಮಾಡಿಬಿಟ್ಟು ಮಾಡ್ಬೋದು. ಗಂಡು ಮಕ್ಕಳಾದರೆ ಸ್ನಾನ ಮಾಡಿಬಿಟ್ಟು ಮಾಡಿ. ಇದರಿಂದ ಹೀಲಿಂಗ್ ಆಗುತ್ತೆ. ಓಕೆ, ಮೂಡ್ ಸ್ವಿಂಗ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳೋಕ್ಕೆ, ಒಂದು ಸ್ಟೆಬಿಲಿಟಿ ಬರೋಕ್ಕೆ, ಮೈಂಡ್ ಸ್ಟೆಬಿಲಿಟಿ. ಓಕೆ, ಮನಸ್ಸು ಸ್ಥಿರತೆಯಲ್ಲಿರೋವಂಥದ್ದು, ಭಾವ ಸ್ಥಿರತೆಯಲ್ಲಿರೋವಂಥದ್ದು ಎನರ್ಜಿನ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಯೂನಿವರ್ಸಿಂದ ಬ್ಲೆಸ್ಸಿಂಗ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೆಲವರು ನಿಮಗೆ
ಕೇತು ದೋಷ ಇದ್ದಿರ್ಬೋದು ಅಥವಾ ರಾಹು ದೋಷ ಇದ್ದಿರ್ಬೋದು. ಸೊ ನೀವು ಸ್ಟ್ರೀಟ್ ಡಾಗ್ಸ್ಗಳಿಗೆ ಫುಡ್ಡನ್ನು ಹಾಕಿ, ಓಕೆ. ಆ್ಯಂಡ್ ನೀವು ಸ್ಪಿರಿಟ್ ಅನಿಮಲ್ ವೂಲ್ಫನ್ನ ಕೂಡ ನೀವು ಪ್ರೇಯರನ್ನು ಮಾಡ್ಬೋದು. ಓಕೆ, ಇದಿಷ್ಟು ನಿಮ್ಮ ಎನರ್ಜೀಸ್ ಆಗಿದೆ ಆ್ಯಂಡ್ ನಿಮಗೆ ಬರುವಂತಹ ಎನರ್ಜೀಸ್ ಆಗಿದೆ, ಮೆಸೇಜಸ್ ಆಗಿದೆ, ಗೈಡೆನ್ಸ್ ಆಗಿದೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಸೊ ಈ ಮೇ ಮಂತಲ್ಲಿ ಸ್ಪೆಷಲಿ ನೀವೊಂದು ನ್ಯೂ ಬಿಗಿನಿಂಗ್ ಆಗಿರೋದ್ರಿಂದ ಈ ಮೇ ಮಂತಲ್ಲಿ ನೀವು ಗೈಡೆನ್ಸನ್ನು ಪಡ್ಕೋಬೋದು, ರೆಮಿಡೀಸ್ ಪಡ್ಕೋಬೋದು, ಅದರ ಜೊತೆಗೆ ಅಫರ್ಮೇಷನನ್ನು ಕೂಡ ಪಡ್ಕೋಬೋದು. ಯಾರಿಗೆ ಆಸಕ್ತಿ ಇದೆ ನೀವು ಸೆಷನನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.